ಹುಡುಕಿ ಸಾಕಾಗೋಯ್ತು ಕಣಮ್ಮ. ಇನ್ನೊಂದು ಅಂತಸ್ತೈತೆ, ಮ್ಯಾಲಕ್ಕೆ ಹೋಗ್ಬಿಟ್ಟು ನೋಡ್ಬಿಟ್ಟು ನೆಟ್ಟು ಮನೆ ಕಡೆಗೆ ಹೋಗ್ಬೇಕು. ಆಮೇಕಿಂದ ಮೋಹಿನಿಗೆ ಹೋಗ್ಬಿಟ್ಟು ಗಾಳಿ ಬಿಡಿಸ್ತೀನಿರೋ ಮೋಹಿನಿಗೆ ಏನಂತ ಹೇಳಿದ್ದ ಮೋಹಿನಿ ನನಗೆ, ಅಲ್ಲೇ ಐತೆ ಅಂತ ಹೇಳ್ಬಿಟ್ಟು ಆಮೇಕಿಂದ ನೋಡು. ಅಮ್ಮ ಫಸ್ಟ್ ಮ್ಯಾಲ್ಗಡಿಗೆ ಹೊತ್ತೋಗಣ ಬಾ. ಮ್ಯಾಲ್ಗಡಿಗೆ ಹೋಗಿ ನೋಡ್ಬಿಟ್ಟು ಆಮೇಕಿಂದ ಯೋಚನೆ ಮಾಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಎಂಥ ಮೋಸ ಮಾಡ್ಬಿಡ್ತಲ್ಲ ಮೋಹಿನಿ ನನಗೆ. ಮಗಳೇ, ಮೋಹಿನಿಗಳು ಸುಳ್ಳು ಹೇಳಕ್ಕಿಲ್ಲ, ಮನುಷ್ಯರು ಬೇಕಾರೆ ಸುಳ್ಳು ಹೇಳ್ತಾರೆ, ಮೋಹಿನಿಗಳು ಯಾಕೆ ಸುಳ್ಳು ಹೇಳ್ತಾರೆ ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ಸುಮ್ಕಿರು, ಮೋಹಿನಿಗಳೆಲ್ಲ ಸುಳ್ಳು ಹೇಳಕ್ಕಿಲ್ಲ. ನೋಡು ಇಷ್ಟೇ ಹುಡುಕಿದೀವಂತೆ, ಇನ್ನೊಂದು ಸ್ಟೆಪ್ ಐತೆ ಅಷ್ಟೇ. ನೀ ಮ್ಯಾಲ್ಗಡಿಗೆ ಹೋಗ್ಬಿಟ್ಟು ಹುಡುಕ್ಬಿಡೋಣ. ನೋಡು ಆ ಮೋಹಿನಿ ಏನಾರೇ ಮೋಸ ಮಾಡ್ತು ಅಂದ್ರೆ ಈ ಬಂಗ್ಲೆಯ ನಾವೇನಿಯ ಮ್ಯಾಲಿನ ಕೆಳಿಕನ ಕ್ಲೀನ್ ಮಾಡ್ಬಿಟ್ಟು ಇಲ್ಲೇನಿಯ ನಾವು ರಾಜರು ಅನ್ನೋ ಥರನೇನಿಯ ನಾವೇನಿಯ ಸಂಸಾರ ಹುಡ್ಕೊಂಡು ಇಲ್ಲೇ ಅಥವಾ ಸಂಸಾರ ಮಾಡ್ಕೊಂಡು ಇದ್ಬಿಡೋಣ, ಏನಂತೀಯ? ಕಣಮ್ಮ ಹಂಗೆ ಮಾಡನಿ. ಇನ್ ಯಾರು ಹೇಳೋರು ಕೇಳೋರು, ಇಷ್ಟು ಅಡ್ಡು ಮನೆಯಾಗ ಇನ್ ಯಾರು ಬಂದು ಕೇಳ್ತಾರೆ, ನಾವೇನಿ ಅಡ್ಡಾಡ್ಕೊಂಡಿರೋನ್ ಬಿಡು. ಅಲ್ಲ ಈ ಮನೆಯಾಗ ಯಾರು ಇರಕ್ಕಿಲ್ಲ ಏನಿಲ್ಲ. ಇನ್ನೇನು ಮಾಡೋಕೈತದ, ಮನೆ ಇಲ್ದಿರೋರು ಬಂದ್ಬಿಟ್ಟು ಆರಾಮಾಗಿ ಮನೆಯಾಗ ಇರ್ಬೋತ್ತಾಗ. ಅಮ್ಮ ನಾವೇ ಮೂರು ಬಿಟ್ಟಾಟ ಆಡ್ತೀವಿ ಅಂತ ಅನ್ಕೊಂಡ್ರೆ ಇವ್ರೇನಮ್ಮ ಇರೋದೆಲ್ಲ ಬಿಟ್ಟಾಟ ಆಡ್ತಾರಲ್ಲಮ್ಮ. ಏನಕ್ಕೂ ಎದ್ರುಕೊಳ್ಳೋದೇ ಇಲ್ಲ, ತಲೆನೂ ಕೆಡ್ಸ್ಕೊಳಕ್ಕಿಲ್ವಲ್ಲಮ್ಮ ಇವರು. ಅಲ್ಲ ಭೂತದ ಬಂಗ್ಲೆನಾಗೆ ಸಂಸಾರ ಮಾಡೋಣ ಅಂತ ಹೇಳ್ತಾರಲ್ಲಮ್ಮ ಇವರು. ಅಯ್ಯೋ ದೇವ್ರೆ ಅಮ್ಮ, ಇವ್ರು ನಮಗಿನ್ನ ಭಾಳ ಖತರ್ನಾಕು ಅಂತ ಅನ್ನಿಸ್ತದೆ. ಭಾಳ ಖತರ್ನಾಕ್ ಅವ್ರೆ. ಸುಮ್ಕಿರು, ನಮ್ಗೆ ಯಾಕೆ ದುಡ್ಡು ಬರ್ತದಲ್ಲ, ಸುಮ್ಕಿರು. ನೋಡಿರಿ ಮ್ಯಾಲ್ಗಡೆ ಒಂದು ನೋಡ್ಬಿಟ್ಟು ಅಕಸ್ಮಾತ್ ಏನಾರ ಸಿಗ್ಲಿಲ್ಲ ಅಂದ್ರೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ನೋಡಿರಿ ಮ್ಯಾಲ್ಗಡಿಗೆ ಹೋಗ ನಡ್ಕೊಂಡು. ಬನ್ನಿ ಬಾಮ ಸರ್ನ ಹೊತ್ಕೊಂಡು ಹೋಗನಿ. ಇನ್ನು ಮ್ಯಾಲ ಏನೇನೈತೆ ನೋಡ್ಬೇಕಲ್ಲ, ಬಾ. ನೋಡಿ ಹೊತ್ಕೊಂಡು ಬರ ಅಂತ ನೋಡಿ. ಇದೇನಿದು ರೂಮು ಭಯಂಕರವಾಗೈತಲ್ಲ, ಯಾಕೋ ಅದೆಲ್ಲ ಜಲ್ ಅಂತ ಭಯವಾಯ್ತಾಯ್ತು ನನಗೆ. ಫುಲ್ಲು ಕತ್ಲಾಗೇನೇ ಐತಲ್ಲ, ಹಾಲೇನಿಯ ಇನ್ನೇನು ಬೆಳಕೈತ ಬಂದೈತೆ ಅಂತ ಅನ್ನಿಸ್ತದೆ. ಯಾಕೋ ನಂಗೆ ಕೈ ಕಾಲೆಲ್ಲ ನಡ್ಗತ್ಕತೈತೆ, ಭಯವಾಯ್ತೈತೆ. ಇದೇ ಕೊನೆ ಅಂತಸ್ತು, ಇಲ್ಲಿರ್ತದೋ ಇರೋಕ್ಕಿಲ್ವೋ ಗೊತ್ತಿಲ್ಲ. ಇದ್ರೆ ಎತ್ಕೊಂಡು ಹೋಗೋಣ. ಆಮೇಕಿಂದ ನನ್ನ ಗಂಡ ಸುಮ್ಕೆ ಬಿಟ್ಟನೆ, ನನ್ನ ಗಂಡ ಕತೆಯ ಮುಗಿಸ್ಬಿಡ್ತಾನೆ ಅಷ್ಟೇನಿಯ. ಎತ್ತೋಗಿದ್ದೆ ಮನೆಯಾಳಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅಷ್ಟೊಂದು ಭಯ ಇದ್ದಿದ್ರೆ ಆಗ್ಲೇನಿಯ ಬರೋಕ್ಕಿಲ್ಲ ಅಂತ ಹೇಳ್ಬೇಕಿತ್ತು. ಬತ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಯಾಕೆ ಉತ್ತರ ಆಡ್ತಾ ಇದ್ದೀರಾ ನೀವು? ಬತ್ತೀನಿ ಅಂತ ಹೇಳ್ಬಿಟ್ಟು ನಾವು ಬಂದ ಮೇಲೆ ಕೆಲಸ ಕಾರ್ಯ ಮುಗಿಸ್ಕೊಂಡೆ ನೀವು ಹೋಗ್ಬೇಕು. ಏನು 10 ರೂಪಾಯಿ 20 ರೂಪಾಯಿ ಕೂಲಿ ಕರ್ಕೊಬಿಟ್ಟು ಬಂದಿನಿ ನಿಮ್ಮನ್ನ. 1000 ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗ್ತದೆ ನಮಗೆ, ಕೋಟಿ ಸಿಗ್ತದೆ. ವಜ್ರ ವೈಡೂರ್ಯಗಳೆಲ್ಲ ಸಿಗ್ತದೆ. ಅದಕ್ಕೆ ತಾನೇ ನಾನು ಬಂದಿರೋದಿಲ್ಗೆ ನಿಮ್ಗೂ ಓಸಿ ಕೊಡ್ತೀನಿ ಅಂತ ಹೇಳಿದೀನಿ ತಾನೇ. ಅದಕ್ಕೆ ಕರ್ಕೊಂಬಿಟ್ಟು ಬಂದ್ರೆ ನಿಮಗೂ ಸಹಾಯಕ್ಕಿರಲಿ ಅಂತ ಹೇಳ್ಬಿಟ್ಟು. ಸುಮ್ಕೆ ನಾವು ಇದನ್ನ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಇರ್ರಿ, ಇಲ್ಲ ಅಂದ್ರೆ ಏನು ಬೇಡ ಅಷ್ಟೇ, ಹೋಯ್ತಾರ್ರಿ ಇಲ್ಲಿಂದ. ನಿಮ್ಗೆ ಅಷ್ಟೊಂದು ಭಯ ಇದ್ರೆ ಬೇಕಾ ಇರ್ರಿ, ಬೇಡ ಅಂದ್ರೆ ಹೋಯ್ತಾ ಇರ್ರಿ. ಅಯ್ಯೋ ನಮಗೂ ಜೀವನದಾಗ ಭಾಳ ಕಷ್ಟ ಐತೆ. ಅಯ್ಯೋ ನಾವು ಏನು ಸುಲಭವಾಗಿಲ್ಲ, ನಮ್ಮ ಜೀವನವೇ ಭಾಳ ಕಷ್ಟ ಐತೆ. ನಾವುನುವೆ ಬತ್ತೀವಿ, ನಾವುನುವೆ ನಿಮ್ಮ ಜೊತೆ ಆಗಿದ್ದಾಗಲಿ ಗಂಡ ಬೈಕಂಡ್ಲಿ ದುಡ್ಡು ಸಿಗ್ತದಲ್ಲ, ಬೇಕಾದ್ರೆ ಗಂಡನೇ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ದುಡ್ಡು ಸಿಕ್ಕಿದ್ಮೇಲೆ ನಿನ್ನ ಗಂಡನ ಕಟ್ಕೊಂಡು ಅಂತಾನೆ ಏನು ಮಾಡಲಿ ಬಾ. 10 ರೂಪಾಯಿ ದುಡಿಯೋಕ್ಕಿಲ್ಲ ನನ್ನ ಮಗಂಗೆ ಯೋಗ್ಯತೆ ಇಲ್ಲ. ಸರಿ ಬರ್ರಿ ಹೋಗೋಣ. ಅಮ್ಮ ನೋಡಮ್ಮ ನಿಧಿ, ಹಬ್ಬ ಏನು ಒಸಿ ಆಯ್ತಾ? ಹಬ್ಬಬ್ಬ ಏನಮ್ಮ ಕೆಜಿ ಚಿನ್ನದ ನಾಣ್ಯಗಳು. ಅಯ್ಯೋಯ್ಯೋ ದೇವ್ರೆ, ಅಯ್ಯೋ ಅಮ್ಮ ನನಗಂತೂ ಬಲ್ ಖುಷಿ ಆಯ್ತೈತೆ ಕಣಮ್ಮ. ಅಮ್ಮ ಎಷ್ಟೊಂದು ಚಿನ್ನದ ನಾಣ್ಯಗಳು ಸಿಕ್ಬಿಡ್ತಲ್ಲಮ್ಮ. ಅಯ್ಯೋ ನನ್ನ ಕಣ್ಣೇ ನಂಬಕಾಯ್ತಿಲ್ವಲ್ಲ, ಇದೇ ನಿಜವೋ ಸುಳ್ಳು? ಅಯ್ಯೋ ನನಗೇನು ನಂಬಕಾಯ್ತಿಲ್ವೇ, ನಿಜವಾಗೂನುವೆ ಇದೆಲ್ಲ ಚಿನ್ನನೇನಿಯ? ಅಯ್ಯೋ ನಂಗೆ ಯಾಕೋ ಭಯವಾಯ್ತೈತೆ ನೋಡ್ತಿದ್ರೇನಿಯ. ಅಯ್ಯೋ ಇವಾಗೆಲ್ಲ ಹೇಳೋರಲ್ಲ ಏನಾರ ಕಾವಲಿರ್ತವೆ ಚಿನ್ನಗಳದ ಹತ್ರ, ನಿಧಿಗಳ ಹತ್ರ ಏನಾರ ಕಾವಲಿರ್ತವೆ ಅಂತ ಹೇಳ್ಬಿಟ್ಟು. ಇದ್ರಾಗ ಏನು ಕಾವಲೈತೋ ಏನು ಕಥೆಯೋ ಗೊತ್ತಿಲ್ಲ. ಹಬ್ಬಬ್ಬಬ್ಬಬ್ಬ, ಮೋಹಿನಿ ಹೇಳಿದ್ದು ನಿಜನೇ ಆಗೋಗ್ಬಿಡುತ್ತೆ. ಅಯ್ಯೋ ದೇವ್ರೆ ಅಮ್ಮ, ಏನಮ್ಮ ಈ ಪೆಟ್ಟಿಗೆ ಎತ್ಕೊಂಡು ತಲೆ ಮೇಲೆ ಇಕ್ಕೊಂಡು ಒಯ್ತಿರೋದು ಅಷ್ಟೇ ನೀನಿಯ? ಇಷ್ಟೊಂದು ಚಿನ್ನದ ನಾಣ್ಯಗಳ. ಹಬ್ಬಬ್ಬಬ್ಬ ಅಮ್ಮ ಎತ್ಕೊಳಮ್ಮ, ಮುಚ್ಚಿಬಿಟ್ಟು ನೀಟಾಗಿ ಎತ್ಕೊಬಿಟ್ಟು ಎಲ್ಲನೂ ಒತ್ಕೊಂಡು ತಲೆ ಮೇಲೆ ಒತ್ಕೊಂಡು ಹೋಗೋಣ. ಎಲ್ಲನೂ ಫಸ್ಟು ಒಂದು ಕಿತ ಮುಟ್ಟು ನೋಡೋಣ ಬಾ. ಬಂಗಾರನೋ ಏನೋ ನೋಡ್ಬೇಕಲ್ಲ. ಮಗಳೇ ಬಂಗಾರ ನೀನಿಯ? ಬಂಗಾರ ಅಲ್ದಿದ್ಯೇನೋ ತಂದು ಇಲ್ಲಿ ಮಾಡಕ್ತಾರೆ. ಅಲ್ಲ ನಮ್ಮ ಊರಾಗ ಇಷ್ಟೊಂದು ಜನ ಯಾರನ್ನೂ ಕಂಡ್ಕೊಂಡಿಲ್ವ ಈ ನಾಣ್ಯ ಇಷ್ಟೊಂದು ಇದೆಯಾ? ಮಗಳೇ ನಿಧಾನಕ್ಕೆ ಒಂದೊಂದೇ ಕಾಸು ಎತ್ಕೊಂಡು ನೋಡೋಣ. ಏನಾರ ಭಯವಾಯ್ತದ ನನಗೂ. ಯಾಕಂದರೆ ಸಾಕಿ ಕೊಡಿತದ ಏನ ಹಿಂದಿನ ಕಾಲದವ್ರು ಅದು ಏನೇನು ಮಾಡಾಗಿದ್ರೋ ಏನು ಕಥೆಯೋ ಗೊತ್ತಿಲ್ಲ. ಮೋಹಿನಿ ಅಂತೂ ಸುಳ್ಳು ಹೇಳಿಲ್ಲ, ನಿಜನೇ ಹೇಳವಳೆ. ಬಾ ಮುಡ್ತೀನಿ ನಾನೊಂದು ನಿಮಿಷ. ಅಯ್ಯಪ್ಪ ಹಾವು, ಇದೇನಿದು? ಯಾವೆಲ್ಲಿಂದ ಪ್ರತ್ಯಕ್ಷ ಆಯಿತು? ಓಹೋ ಈ ನಿಧಿನ ಕಾವಲು ಕಾಯ್ತಿರೋದು ಯಾವೇ ಅನ್ನಿಸ್ತದೆ ಮಗಳೇ. ಯಾವನ ಇಲ್ಲಿಂದ ಹೆಂಗನ ಮಾಡ್ಬಿಟ್ಟು ಓಡಿಸ್ಬಿಟ್ಟು ಇದನ್ನೆಲ್ಲ ಒತ್ಕೊಂಡು ತಲೆ ಮೇಲೆ ಒತ್ಕೊಂಡು ಹೋಯ್ತಾ ಇರಬೇಕು. ಯಾವ ಎಲ್ಲಿಂದ ಬಂತು? ಅಕ್ಕಪಕ್ಕದಾಗೆಲ್ಲ ಸಂದಾಗಿತ್ತೀನೋ ಹಾಗೆ ನುಗ್ಬಿಟ್ಟು ಬಂದ್ಬಿಟ್ಟೈತೆ. ಇಲ್ಲ, ಒಂದೊಂದು ನಿಧಿನ ಒಂದೊಂದು ಕಾಯ್ತಾ ಇರ್ತಾವಂತೆ. ಒಂದೊಂದನ್ನ ನಾಗರಾವು, ಒಂದೊಂದನ್ನ ದೆವ್ವುಗಳು, ಒಂದೊಂದನ್ನ ಮಾಟಗಾತಿ ಅಜ್ಜರು ಹಾಗೆಲ್ಲ ಕಾಯ್ತಾ ಇರ್ತಾರಂತೆ ನಿಧಿನ. ನನ್ನ ಪ್ರಕಾರ ಈ ನಿಧಿನ ಕಾಯ್ತಾ ಇರೋದು ಯಾವೇ ಅನ್ನಿಸ್ತದೆ.
ಯಾವಾಗ ಒಂದ್ಸಲ ಕೇಳ್ಕೊಬಿಟ್ರಿ ಹೋಗ್ಬಿಡು ನಾಗಪ್ಪ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಹೊಂಟೋಯ್ತದೆ. ನಮಗೆ ಸಿಗ್ಬೇಕು ಅಂತ ಬರ್ದಿತ್ತಲ್ಲ, ನಮಗೆ ಸಿಕ್ಕೇ ಸಿಗ್ತದೆ. ಕಣ್ಣಿಗೆ ಕಾಣಿಸ್ಕೊಂಡ್ರದು ಉಂಟಂತೆ, ಇನ್ನು ನಮ್ಮ ಕಣ್ಣುಗೆ ಇನ್ನೇನು ಸಿಗಕ್ಕಿಲ್ವಾ? ಮುಕ್ಕಳಿ ಎಲ್ಲನೂ. ಅಪ್ಪ ನಾಗಪ್ಪ ಆಲಿಕ್ತೀನಿ ಕಣಪ್ಪ, ಹೊಂಟೋಗಪ್ಪ. ಇದನ್ನೆಲ್ಲ ಒತ್ಕೊಂಡು ಹೋಗ್ಬೇಕು ಕಣಪ್ಪ ನಾವು. ಹೊಂಟೋಗಪ್ಪ, ಇಲ್ಲಿರ್ಬೇಡ ಕಣಪ್ಪ, ಹೊಂಟೋಗಪ್ಪ ನೀನು, ಹೊಂಟೋಗಪ್ಪ ಹೊಂಟೋಗಪ್ಪ ನೀನು, ಇಲ್ಲಿರ್ಬೇಡ ಕಣಪ್ಪ. ಅಮ್ಮ ಹೇಳಿದ್ದೆಲ್ಲ ಕೇಳಕ್ಕದೇನು ಮನುಸ್ರೆ? ಓಹೋ, ನೀನು ಹೇಳಿದ ತಕ್ಷಣ ಹೊಂಟೋಗ್ಬಿಡ್ತದದು. ಅದಕ್ಕೇನು ಮಾಡಕ್ಕೇನು ಕ್ಯಾಮಿರಕ್ಕಿಲ್ಲ ಅನ್ಕ. ಅಲ್ಲಿ ಹಂಗೆ ಎಡೆ ಎತ್ಕೊಂಡು ನೋಡ್ತಾ ಐತೆ ಅಂತ ಹೇಳ್ಬಿಟ್ಟು ಹಂಗನ ಮಾಡ್ಬಿಟ್ಟು ಇದನ್ನು ಓಡಿಸ್ಬೇಕಲ್ಲ. ಹೈ ಉಶ್ ಉಶ್, ಏಯ್ ಏಯ್ ನಡಿ ನಡಿ, ಆ ಕಡೆ ನಡಿ. ಉಶ್ ನಡಿ, ಏ ನಡಿ. ಏಯ್ ಇದು ಯಾವುದಲ್ಲ, ಇದು ಹಾವು ನಮ್ಮನ್ನೇ ಗುರಾಯಿಸ್ಕೊಂಡು ನೋಡ್ತೈತೆ. ಎತ್ಕೊಂಡು ಆಮೇಲೆ ಕಚ್ಚಿಬಿಟ್ರೆ ಯಾಕೆ ಬೇಕು ಅಮ್ಮ? ಏಸೊತ್ತು ಕಾಯ್ಬೇಕು ಏನೋ ಕಣಮ್ಮ. ಯಾವಿನ ಎಷ್ಟೊತ್ತು ನಿಂತ್ಕೊಂಡಿರ್ತದೆ, ಒಂದು 5 ನಿಮಿಷ ನಿಂತ್ಕೊಂಡು ಹೊಂಟೋಯ್ತದೆ ಅನ್ನಿಸ್ತದೆ. ಏಯ್ ಹೋಗು. ಯಪ್ಪ ಮುಂದಕ್ಕೆ ಬತ್ತೈತೆ ಕಣಮ್ಮ, ಇದು ಬೈವೈತದೆ ಅಮ್ಮ. ಎಲ್ಲರೂ ದೂರ ನಿಂತ್ಕೊಂಡು 10 ನಿಮಿಷ ಕಾಯನ ಕಣಮ್ಮ, ಆಮೇಕಿಂದ ನೋಡೋಣ. ಅಮ್ಮ ಎಷ್ಟೊಂದೈತೆ, ಇದ್ರೆ ನಮ್ಗೊಂದು ಅರ್ಧ ಕೊಟ್ಬಿಟ್ರೆ, ಅರ್ಧ ಬೇಡ ಕಾಲು ಭಾಗ ಕೊಟ್ರು ಸಾಕು ಅಲ್ವೇನಮ್ಮ? ನಮ್ಮ ಜೀವನನೇ ಸೆಟ್ಲ್ ಆಯ್ತದೆ. ಹ್ಞೂ ಮಗಳೇ, ನಮ್ಮ ಜೀವನ ಸೆಟ್ಲೆ. ಶಾರದಕ್ಕ ಶಾರದಕ್ಕ ಏಳಕ್ಕ, ಯಾರಿಗೊಂದು ಇಷ್ಟೊಂದು ಸಿಕ್ಕೈತಲ್ಲ, ನಮಗೂ ಹಸಿ ಕೊಡ್ತೀರಾ ಅಲ್ವೇನಕ್ಕ? ನಾನು ನನ್ನ ಮಗಳು ಭಾಳ ಕಷ್ಟ ಆಗಿದ್ದೀವಿ ಕಣಕ್ಕ. ಅದಕ್ಕೆ ನಮ್ಗೆ ಒಂಚೂರು ಕೊಟ್ಬಿಟ್ರೆ ನಾವು ಜೀವನದಾಗ ಸೆಟ್ಲ್ ಆಗೋಗ್ಬಿಡ್ತೀವಿ ಕಣಕ್ಕ. ಕೊಡ್ತೀನಿ ಅವಳು ಇಷ್ಟೊಂದು ಮಾಡಿ ಕಣ್ಣ ಅಂತಾನೆ. ಏನು ಮಾಡಲಿ, ಇನ್ಮೇಲೆ ನಾವು 4 ಜನವೇ ಕೋಟ್ಯಾಧಿಪತಿಗಳಾಗೋಗ್ಬಿಟ್ರಿ. ಈ ವಿಷಯನ ಊರಾಗ ಯಾರಿಗೂ ಹೇಳಕ್ ಹೋಗ್ಬೇಡಿ ಸರಿನಾ? ಎಲ್ಲ ಒತ್ಕೊಂಡು ಹೋಗ್ಬಿಡೋಣ. ಯಾಕೋ ಅಲ್ಲೇ ನಿಂತೈತಿ, ಅದೊಂದು ಒಂದು ಹೋಗಿದ ತಕ್ಷಣ ಏನಿಯಾ ಎಲ್ಲ ಒತ್ಕೊಂಡು ಹೊಂಟೋಗಿ ನಿಮ್ಗೊಂಚೂರು ಕೊಡ್ತೀನಿ, ನಿಮ್ಗೊಂದು 4 ಬಕ್ಸೆ ಕೊಡ್ತೀನಿ. ಎತ್ಕೊಂಡು ಹೋಗ್ರಿ, ಒಂದೊಂದು ಮಾರ್ಕೊಂಡು ತಿಂದ್ರು ಒಂದೊಂದು ವರ್ಷ ಪೂರ್ತಿ ಒಂದು ಮಾರಿದ್ರೆ ತಿನ್ಬೋದು. ಎಷ್ಟೆಷ್ಟು ದಪ್ಪ ನೋಡಿ ಚಿನ್ನದ ನಾಣ್ಯಗಳು. ತನ್ನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಮಗೂ ನಿಮಗೂ ಏನೂ ಗೊತ್ತೇ ಇಲ್ಲ ಅನ್ನಂಗೆ ಇದು ಬಿಡೋಣ ಅಷ್ಟೇ. ಊರಾಗೆ ನಮ್ಮ ಊರಲ್ಲಿ ಸರಿ ಇಲ್ಲ, ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಮ್ಮೋ ಇದು ಹಿಂದಕ್ಕೂ ಮುಂದಕ್ಕೂ ಓಡಾಡ್ತಾನೆ ಐತೆ ಕಣಮ್ಮ. ಯಾವ ಹೋಗಂಗ್ ಕಾಣೆ, ಒಂದು ಅಣ್ಣೆ ಎತ್ಕೊಬಿಟ್ಟು ಬರ್ಲೇನಮ್ಮ. ಲೆಂಬೂದೇವಿ ಇಷ್ಟೊತ್ತೆ ಕಾದಿದೀವಂತೆ. ಯಾವ ಹೋಗೋ ತನಕ ಕಾಯಕ್ಕಾಗಕ್ಕಿಲ್ವೇನೆ ನಿನ್ಗೆ? ಮನೆಯಾಳಿ ಸುಮ್ಕಿರು. ಇಷ್ಟೊಂದೆಲ್ಲ ಸಿಕ್ಕೈತೆ ನಮಗೆ ಅಂತದ್ರಾಗ ಯಾವಿನ ಏಸತ್ ಕುತ್ಕೊಂಡಿರ್ತದೆ. ಊಟ ಗಿಟ್ಟ ತಿನ್ನಕ್ಕೆ ಹೋಯ್ತದಲ್ಲ, ಅವಾಗ ಪಟ್ಟಂತ ಎತ್ಕೊಂಡು ಮುಚ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೊಂಟೋಗ್ಬಿಡೋಣ, ಸುಮ್ಕಿರು. ನೋಡಿ ನಿಮ್ಗೊಂದು ಸ್ವಲ್ಪ ಕೊಡ್ತೀವಿ ಅಷ್ಟೇ, ಆಮೇಲೆ ಅರ್ಧಕ್ಕರ್ಧ ಬೇಕು ಅಂತ ಕೇಳ್ಬೇಡಿ. ಯಾಕಂದ್ರೆ ನನ್ನ ಗಂಡನ ಮಾರ್ಬಿಟ್ಟು ನಾನು ನಿಧಿಯಾ ಇರಿಸ್ಕೊಂಡ್ರದು. ನನ್ನ ಗಂಡ ರಾಹುಲ್ನ ಆ ಮೋಹಿನಿಗಳು ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ನೀವೇ ಮಡಿಕಳಿ, ನಮ್ಗೇನು ಬೇಕಿಲ್ಲ, ನನಗೆ ಒಡವೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಯಾವುದೇ ಕಾರಣಕ್ಕೂ ಈ ವಿಷಯ ಈಚೆ ಕಡೆ ಗೊತ್ತಾಗಬಾರ್ದು. ಅವನಂತೂ ಆ ಬಂಗ್ಲೆ ಒಳಗಡೆ ತಗ್ಲಾಕೊಂಡವನಿ. ನಾವಿಲ್ಲಿದ್ದೀವಿ, ನಾವು ಎತ್ಕೊಂಡು ನಾವು ಬಂದ್ಬಿಡ್ತೀವಿ ನಿಮ್ಮ ಜೊತೆನೇ. 4 ಜನ ಊರು ಬಿಟ್ಬಿಟ್ಟು ಬೆಂಗಳೂರು ಕಡೆಗೆ ಎದ್ದೊಳ್ಬಿಡೋಣ. ಆಯ್ತು ಆಯ್ತು, ಹಂಗೆ ಆಯ್ತು. ಗಂಡುಗಳು ಏನು ಪ್ರಯೋಜನ ಇಲ್ದಿದಾಗ ಏನು ಮಾಡಬೇಕು? ನನ್ನ ಅಳಿಯನ್ನು ಕೊಡ್ತೀನಿ. ಅಳಿಯ ಅವನೇ ವೇಸ್ಟ್ ಬಾಡಿ ನನ್ನ ಮಗ. ಅವನು ಅಳಿಯ, ಅವನು ಬೇಕೇನೋ ಮೋಹಿನಿ ಕೇಳ್ತೀಯಾ? ಅವನು ಏನಾರ ಬೇಕಾದ್ರೆ ನನ್ನ ಮಗಳು ಗಂಡನೂ ಕೊಟ್ಬಿಡ್ತೀನಿ. ಅವನಂತೂ ವೇಸ್ಟ್ ಬಾಡಿ ನನ್ನ ಮಗ, ಏನಕ್ಕೂ ಪಾಪ ಪ್ರಯೋಜಕ ಅಂತಾರಲ್ಲ ಹಂಗೆ, ಏನು ಬೇಕಿಲ್ಲ. ವೇಸ್ಟ್ ಬಾಡಿ ನನ್ನ ಮಗ. ಕೇಳಿದ್ರೆ ಮೋಹಿನಿ ಕೇಳ್ತೀವಿ, ಕಳಿಸ್ಕೊಡು ನಿನ್ನ ಗಂಡನ. ನಾವಂತೂ ನೋಡಿ ನನ್ನ ಅಳಿಯನ್ ಕೊಟ್ಬಿಟ್ಟು ಎಷ್ಟು ಒಡವೆ ತಗೊಬಿಟ್ಟಿದ್ವಿ ಅಂದ್ರೆ, ಎಷ್ಟು ಕಾಸು ಸಿಕ್ಕೈತೆ ಬಂಗಾರದ್ದು. ಅಯ್ಯೋ ಹೊಂಟಾಯ್ತು. ಅಪ್ಪ ಇಷ್ಟು ದೊಡ್ಡದಾಗೈತೆ. ಅಮ್ಮ ಬಾ, ಎಲ್ಲರೂ ಈ ಕಡೆಗೆ ಜರುಗಿಸ್ಕೊಂಡು ಎಲ್ಲ ನೀಟಾಗಿ ಎತ್ಕೊಂಡು ಮನೆಗೆ ಎತ್ಕೊಂಡೋಗಿ ಮಾರ್ಕೊಂಡು ತಿನ್ಕೊಂಡು ಮಜಾ ಮಾಡೋಣ. ಅರೆ ಮಗಳೇ ಬಾ, ಹಿಡ್ಕೊಂಡ್ ಬಾ. ನೀನು ಈ ಕಡೆ ಬಾ, ನಾನು ಆ ಕಡೆ ಬರ್ತೀನಿ. ಬಾ ಅಪ್ಪ ಎಳೆಯಕ್ಕಂತೂ ಹಾಕಿಲ್ಲ ಬಿಡಿದನ. ನನಗೆ ಯಾಕೋ ಈ ಡಬ್ಬನೂ ಬಂಗಾರದ್ದೇನಿ ಅಂತ ಅನ್ನಿಸ್ತದೆ. ಅದಕ್ಕೆ ಡಬ್ಬ ಸಮೇತ ಎತ್ಕೊಂಡೋದ್ರೇನಿ ಎಷ್ಟೋ ವಾಸಿ. ಅಯ್ಯೋ ಡಬ್ಬನು ಸೇರಿ ಎತ್ಕೊಂಡೋಗನ್ಬಿಡಿ. ಒಂದು 2-3 ಭಾಗ ಮಾಡಿ ಎಲ್ಲರೂ ಹೊಸಿ ಎತ್ಕೊಂಡೋಗನಿಲ್ಲ ಅಂತಂದ್ರೆ, ಇಲ್ಲೆಲ್ಲಾರ ಬ್ಯಾಗಿಗೆ ಇರ್ತದೆ ಹುಡುಕ್ಬಿಟ್ಟು ಎಲ್ಲರೂ 3 ಭಾಗ ಮಾಡ್ರೆ ಎತ್ಕೊಂಡೋಗಕ್ಕೆ ಸುಲಭ ಆಯ್ತದೆ. ಇದನ್ನೆಲ್ಲ ಒಬ್ಬರೇ ಎತ್ಕೊಂಡೋಗ್ಬೇಕು ಆಗಕ್ಕಿಲ್ಲ. ಯಾರೋ ಬೀಗ ಹೊಡೆದ್ಬಿಟ್ಟು ಇಕ್ಕಿದಂಗೆ ಅವ್ರೆ. ಹಂಗೆ ಮಾಡೋಣ. ಎಲ್ಲರೂ ಇದು ಮಾಡಕ್ ಹಾಕಿಲ್ಲ, ಎಲ್ಲರೂ ಒಬ್ಬರ ಕೈ ಎತ್ಕೊಳಕ್ ಹಾಕಿಲ್ಲ, ಎಲ್ಲರೂ ಎತ್ಕೊಳ್ಳೋಣ.